ಧರ್ಮಸ್ಥಳದಲ್ಲಿ ಏನೇನ್ ಆಗ್ತಾ ಇದೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ. ಕಳೆಬರ ಸಿಕ್ತಾ, ಏನಾದ್ರೂ ಪತ್ತೆ ಆಯ್ತಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ ಹೊತ್ತಿಟ್ಟಿದ್ದಾಗಿ ಹೇಳಿಕೊಂಡಿದ್ದಂತಹ ಮುಸುಕುದಾರಿ ವ್ಯಕ್ತಿ ಇವತ್ತು ಕೂಡ ಎಸ್ಐಟಿ ಕಚೇರಿಗೆ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಆಗಮಿಸ್ತಾನೆ. ಆತ ಎಸ್ಐಟಿ ಕಚೇರಿ ಒಳಗಡೆ ಹೋಗ್ತಾ ಇದ್ದಂತೆ ಅಲ್ಲಿ ಇದ್ದಂತ ಕೆಲ ಅಧಿಕಾರಿಗಳು ಆತನನ್ನ ಇವತ್ತು ಎಲ್ಲಿಗೂ ಕೂಡ ಕರೆದುಕೊಂಡು ಹೋಗೋದಿಲ್ಲ, ಅದರ ಬದಲಾಗಿ ಎಸ್ಐಟಿ ಕಚೇರಿಯಲ್ಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಒಂದು ಕಡೆ ಇವತ್ತು ಉತ್ಖನನ ಕಾರ್ಯಾಚರಣೆ ನಡೆಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಸ್ಐಟಿ ಕಚೇರಿಗೆ ಬಂದಿದ್ದಂತಹ ಸೋಕೋ ಟೀಮ್, ವೈದ್ಯಕೀಯ ತಂಡ, ಅದೇ ರೀತಿಯಾಗಿ ಪಂಚಾಯತ್ ಸಿಬ್ಬಂದಿಗಳು ಕೂಡ ಸುಮಾರು ಹೊತ್ತು ಕಾದು ಅಲ್ಲಿಂದ ವಾಪಸ್ ನಡೀತಾರೆ. ಇದಾದ ಬಳಿಕ ಇದೇ ಸಮಯಕ್ಕೆ ಮತ್ತೊಬ್ಬ ದೂರುದಾರ ಜಯಂತ್ ಕೂಡ ಬಂದು ಎಸ್ಐಟಿ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನ ಕೊಡ್ತಾರೆ. ಆ ಮನವಿ ಪತ್ರದ ಆಧಾರದಲ್ಲಿ ತಾನು ಕೊಟ್ಟಿರುವಂತಹ ದೂರಿನ ಹಿನ್ನೆಲೆಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ತನಿಖೆಯನ್ನ ನಡೆಸಿ ಜೊತೆಗೆ ತಾನು ತಿಳಿಸಿರುವಂತಹ ಸಾಕ್ಷಿಗಳನ್ನ ಕೂಡ ವಿಚಾರಣೆಗೆ ಒಳಪಡಿಸಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದು, ಈಗಾಗಲೇ ಆ ಸಾಕ್ಷಿಗಳನ್ನ ವಿಚಾರಣೆ ಒಳಪಡಿಸಿದ್ದೀರಿ, ಮತ್ತೊಬ್ಬ ಸಾಕ್ಷಿದಾರ ಇದ್ದಾನೆ, ಆತನ ಹೇಳಿಕೆಯನ್ನ ಕೂಡ ನೀವು ಪಡೆದುಕೊಳ್ಳಬೇಕು ಅಂತೇಳಿ ಆ ಒಂದು ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದು, ಮತ್ತೊಂದು ಕಡೆ ಈ ಒಂದು ನಾನು ಕೊಟ್ಟಿರುವಂತಹ ದೂರಿನಲ್ಲಿ ಏನಾದ್ರೂ ಸುಳ್ಳು ಅನ್ನೋದು ಕಂಡು ಬಂದಿದ್ದಾದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ತನ್ನನ್ನ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತೇಳಿ ಆತ ಮನವಿಯನ್ನ ಕೂಡ ಮಾಡಿಕೊಂಡು ಒಂದು ಪತ್ರವನ್ನ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾರೆ. ಇದರ ನಡುವೆ ಎಸ್ಐಟಿ ಕಚೇರಿಯಿಂದ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಮುಸುಕುದಾರಿ ವ್ಯಕ್ತಿಯನ್ನ ಪೊಲೀಸ್ ಸಿಬ್ಬಂದಿಗಳು ವಾಪಸ್ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಅಲ್ಲಿಗೆ ಇವತ್ತಿನ ವಿಚಾರಣೆ ಅಂತ್ಯಗೊಳ್ಳುತ್ತೆ. ಆತನನ್ನ ಕರೆದುಕೊಂಡು ಹೋಗಿ ಸಿಬ್ಬಂದಿಗಳು ಆತ ಎಲ್ಲಿಗೆ ಇರ್ತಾನೋ ಅಲ್ಲಿಗೆ ಬಿಟ್ಟು ಬಂದಿರುವ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇದೆ. ಮತ್ತೊಂದು ಕಡೆ ಧರ್ಮಸ್ಥಳಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಬಂದು ಒಂದು ರೀತಿಯಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರ ನಡೀತಾ ಇದೆ ಅಂತೇಳಿ ಸಾಕಷ್ಟು ಆರೋಪಗಳನ್ನ ಕೂಡ ಮಾಡಿದ್ದಾರೆ. ನಾಳೆ ಬೃಹತ್ ರ್ಯಾಲಿಯನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಧರ್ಮಸ್ಥಳಕ್ಕೆ ನಾನಾ ಭಾಗಗಳಿಂದ ಕಾರುಗಳನ್ನ ಮಾಡಿಕೊಂಡು ಬೈಕ್ಗಳ ಮೂಲಕ ರ್ಯಾಲಿ ಮೂಲಕ ಧರ್ಮಸ್ಥಳಕ್ಕೆ ಇವತ್ತು ಆಗಮಿಸಿದ್ದಾರೆ. ಎಲ್ಲರೂ ಕೂಡ ಇವತ್ತು ಬಂದು ಇಲ್ಲೇ ರಾತ್ರಿ ಇಲ್ಲೇ ಸ್ಟೇ ಆಗಿ ನಾಳೆ ಬೆಳಗ್ಗೆ ಒಂದು ರೀತಿಯಲ್ಲಿ ಬೃಹತ್ ಸಭೆಯನ್ನ ಕೂಡ ನಡೆಸೋ ಮೂಲಕ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಕೂಡ ಇದ್ದೀವಿ ಅನ್ನುವ ಸಂದೇಶವನ್ನ ಕೂಡ ಸಾರುವ ಉದ್ದೇಶವನ್ನ ಕೂಡ ಇಟ್ಕೊಂಡಿದ್ದಾರೆ. ಒಂದು ಕಡೆ ಎಸ್ಐಟಿ ತನಿಖಾ ತಂಡ ತನಿಖೆಯನ್ನು ನಡೆಸ್ತಾ ಇದೆ. ಮುಸುಕುದಾರಿ ವ್ಯಕ್ತಿ ತನ್ನ ಹೇಳಿಕೆಯನ್ನೆಲ್ಲವನ್ನ ಕೂಡ ಕೊಟ್ಟಿದ್ದಾನೆ. ಇದೆಲ್ಲದರ ಜೊತೆಯಲ್ಲಿ ಇನ್ನೂ ಒಂದಷ್ಟು ಜಾಗಗಳಿದೆ, ಅದನ್ನು ಕೂಡ ತೋರಿಸುತ್ತೀನಿ ಅಂತೇಳಿ ಮುಸುಕುದಾರಿ ವ್ಯಕ್ತಿ ಡಿಮ್ಯಾಂಡ್ ಅನ್ನ ಕೂಡ ಇಟ್ಟಿದ್ದಾನೆ ಅನ್ನೋ ಮಾಹಿತಿ ಇದೆ. ನಾಳೆ ಭಾನುವಾರ ಇರುವಂತಹ ಹಿನ್ನೆಲೆಯಲ್ಲಿ ನಾಳೆ ಎಸ್ಐಟಿ ತನಿಖಾ ತಂಡ ಯಾವುದೇ ರೀತಿಯಂತಹ ವಿಚಾರಣೆ ಒಳಪಡಿಸೋದಾಗ್ಲಿ ಅಥವಾ ಶೋಧ ಕಾರ್ಯಾಚರಣೆಗೆ ಮುಂದಾಗೋದಿಲ್ಲ. ಆದ್ರೆ ಸೋಮವಾರ ಬಹಳ ಕುತೂಹಲ ಕೆರಳಿಸಿದೆ ಎಸ್ಐಟಿ ನಡೆ ಬಗ್ಗೆ. ಸೋಮವಾರ ಉತ್ಖನನ ಕಾರ್ಯಾಚರಣೆಯನ್ನ ಮಾಡ್ತಾ ಮುಸುಕುದಾರಿ ವ್ಯಕ್ತಿ ತೋರಿಸುವಂತ ಜಾಗಕ್ಕೆ ಹೋಗಿ ಅಲ್ಲೂ ಕೂಡ ಶೋಧ ಕಾರ್ಯಾಚರಣೆ ಮಾಡ್ತಾ, ಅಥವಾ ಈಗ ಮತ್ತೊಬ್ಬ ದೂರದಾರ ಬಂದಿರುವಂತಹ ಜಯಂತ್ ತೋರಿಸಿರುವಂತಹ ಜಾಗ, ಈಗ ಆಲ್ರೆಡಿ ಜಯಂತ್ ಹೇಳಿಕೊಂಡಿರುವಂತೆ ಜಾಗವನ್ನ ಗುರುತು ಮಾಡಿದ್ದಾರೆ. ಆ ಜಾಗಕ್ಕೆ ಹೋಗಿ ಸೋಮವಾರ ಎಸ್ಐಟಿ ತನಿಖಾ ತಂಡ ಶೋಧ ಕಾರ್ಯಾಚರಣೆಯನ್ನ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮೆರಾ ಪರ್ಸನ್ ಚಿರಾಗ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ. ಧರ್ಮಸ್ಥಳದಲ್ಲಿ ಏನೇನ್ ಆಗ್ತಾ ಇದೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ. ಕಳೆಬರ ಸಿಕ್ತಾ, ಏನಾದ್ರೂ ಪತ್ತೆ ಆಯ್ತಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ.
ಸುತ್ತಮುತ್ತ ನೂರಾರು ಶವಗಳನ್ನ ಹೊತ್ತಿಟ್ಟಿದ್ದಾಗಿ ಹೇಳಿಕೊಂಡಿದ್ದಂತಹ ಮುಸುಕುಧಾರಿ ವ್ಯಕ್ತಿ ಇವತ್ತು ಕೂಡ ಎಸ್ಐಟಿ ಕಚೇರಿಗೆ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಆಗಮಿಸ್ತಾನೆ. ಆತ ಎಸ್ಐಟಿ ಕಚೇರಿ ಒಳಗಡೆ ಹೋಗ್ತಾ ಇದ್ದಂತೆ ಅಲ್ಲಿ ಇದ್ದಂತ ಕೆಲ ಅಧಿಕಾರಿಗಳು ಆತನನ್ನ ಇವತ್ತು ಎಲ್ಲಿಗೂ ಕೂಡ ಕರೆದುಕೊಂಡು ಹೋಗೋದಿಲ್ಲ, ಅದರ ಬದಲಾಗಿ ಎಸ್ಐಟಿ ಕಚೇರಿಯಲ್ಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಒಂದು ಕಡೆ ಇವತ್ತು ಉತ್ಖನನ ಕಾರ್ಯಾಚರಣೆ ನಡೆಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಸ್ಐಟಿ ಕಚೇರಿಗೆ ಬಂದಿದ್ದಂತಹ ಸೋಕೋ ಟೀಮ್, ವೈದ್ಯಕೀಯ ತಂಡ, ಅದೇ ರೀತಿಯಾಗಿ ಪಂಚಾಯತ್ ಸಿಬ್ಬಂದಿಗಳು ಕೂಡ ಸುಮಾರು ಹೊತ್ತು ಕಾದು ಅಲ್ಲಿಂದ ವಾಪಸ್ ನಡೀತಾರೆ. ಇದಾದ ಬಳಿಕ ಇದೇ ಸಮಯಕ್ಕೆ ಮತ್ತೊಬ್ಬ ದೂರುದಾರ ಜಯಂತ್ ಕೂಡ ಬಂದು ಎಸ್ಐಟಿ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನ ಕೊಡ್ತಾರೆ. ಆ ಮನವಿ ಪತ್ರದ ಆಧಾರದಲ್ಲಿ ತಾನು ಕೊಟ್ಟಿರುವಂತಹ ದೂರಿನ ಹಿನ್ನೆಲೆಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ತನಿಖೆಯನ್ನ ನಡೆಸಿ ಜೊತೆಗೆ ತಾನು ತಿಳಿಸಿರುವಂತಹ ಸಾಕ್ಷಿಗಳನ್ನ ಕೂಡ ವಿಚಾರಣೆಗೆ ಒಳಪಡಿಸಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದು, ಈಗಾಗಲೇ ಆ ಸಾಕ್ಷಿಗಳನ್ನ ವಿಚಾರಣೆ ಒಳಪಡಿಸಿದ್ದೀರಿ. ಮತ್ತೊಬ್ಬ ಸಾಕ್ಷಿದಾರ ಇದ್ದಾನೆ, ಆತನ ಹೇಳಿಕೆಯನ್ನ ಕೂಡ ನೀವು ಪಡೆದುಕೊಳ್ಳಬೇಕು ಅಂತೇಳಿ ಆ ಒಂದು ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದು, ಮತ್ತೊಂದು ಕಡೆ ಈ ಒಂದು ನಾನು ಕೊಟ್ಟಿರುವಂತಹ ದೂರಿನಲ್ಲಿ ಏನಾದ್ರೂ ಸುಳ್ಳು ಅನ್ನೋದು ಕಂಡು ಬಂದಿದ್ದಾದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ತನ್ನನ್ನ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತೇಳಿ ಆತ ಮನವಿಯನ್ನ ಕೂಡ ಮಾಡಿಕೊಂಡು ಒಂದು ಪತ್ರವನ್ನ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾರೆ. ಇದರ ನಡುವೆ ಎಸ್ಐಟಿ ಕಚೇರಿಯಿಂದ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಮುಸುಕುಧಾರಿ ವ್ಯಕ್ತಿಯನ್ನ ಪೊಲೀಸ್ ಸಿಬ್ಬಂದಿಗಳು ವಾಪಸ್ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಅಲ್ಲಿಗೆ ಇವತ್ತಿನ ವಿಚಾರಣೆ ಅಂತ್ಯಗೊಳ್ಳುತ್ತೆ. ಆತನನ್ನ ಕರೆದುಕೊಂಡು ಹೋಗಿ ಸಿಬ್ಬಂದಿಗಳು ಆತ ಎಲ್ಲಿಗೆ ಇರ್ತಾನೋ ಅಲ್ಲಿಗೆ ಬಿಟ್ಟು ಬಂದಿರುವ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇದೆ. ಮತ್ತೊಂದು ಕಡೆ ಧರ್ಮಸ್ಥಳಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಬಂದು ಒಂದು ರೀತಿಯಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರ ನಡೀತಾ ಇದೆ ಅಂತೇಳಿ ಸಾಕಷ್ಟು ಆರೋಪಗಳನ್ನ ಕೂಡ ಮಾಡಿದ್ದಾರೆ. ನಾಳೆ ಬೃಹತ್ ರ್ಯಾಲಿಯನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಧರ್ಮಸ್ಥಳಕ್ಕೆ ನಾನಾ ಭಾಗಗಳಿಂದ ಕಾರುಗಳನ್ನ ಮಾಡಿಕೊಂಡು ಬೈಕ್ಗಳ ಮೂಲಕ ರ್ಯಾಲಿ ಮೂಲಕ ಧರ್ಮಸ್ಥಳಕ್ಕೆ ಇವತ್ತು ಆಗಮಿಸಿದ್ದಾರೆ. ಎಲ್ಲರೂ ಕೂಡ ಇವತ್ತು ಬಂದು ಇಲ್ಲೇ ರಾತ್ರಿ ಇಲ್ಲೇ ಸ್ಟೇ ಆಗಿ ನಾಳೆ ಬೆಳಗ್ಗೆ ಒಂದು ರೀತಿಯಲ್ಲಿ ಬೃಹತ್ ಸಭೆಯನ್ನ ಕೂಡ ನಡೆಸೋ ಮೂಲಕ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಕೂಡ ಇದ್ದೀವಿ ಅನ್ನುವ ಸಂದೇಶವನ್ನ ಕೂಡ ಸಾರುವ ಉದ್ದೇಶವನ್ನ ಕೂಡ ಇಟ್ಕೊಂಡಿದ್ದಾರೆ. ಒಂದು ಕಡೆ ಎಸ್ಐಟಿ ತನಿಖಾ ತಂಡ ತನಿಖೆಯನ್ನು ನಡೆಸ್ತಾ ಇದೆ. ಮುಸುಕುಧಾರಿ ವ್ಯಕ್ತಿ ತನ್ನ ಹೇಳಿಕೆಯನ್ನೆಲ್ಲವನ್ನ ಕೂಡ ಕೊಟ್ಟಿದ್ದಾನೆ. ಇದೆಲ್ಲದರ ಜೊತೆಯಲ್ಲಿ ಇನ್ನೂ ಒಂದಷ್ಟು ಜಾಗಗಳಿದೆ, ಅದನ್ನು ಕೂಡ ತೋರಿಸುತ್ತೀನಿ ಅಂತೇಳಿ ಮುಸುಕುಧಾರಿ ವ್ಯಕ್ತಿ ಡಿಮ್ಯಾಂಡ್ ಅನ್ನ ಕೂಡ ಇಟ್ಟಿದ್ದಾನೆ ಅನ್ನೋ ಮಾಹಿತಿ ಇದೆ. ನಾಳೆ ಭಾನುವಾರ ಇರುವಂತಹ ಹಿನ್ನೆಲೆಯಲ್ಲಿ ನಾಳೆ ಎಸ್ಐಟಿ ತನಿಖಾ ತಂಡ ಯಾವುದೇ ರೀತಿಯಂತಹ ವಿಚಾರಣೆ ಒಳಪಡಿಸೋದಾಗ್ಲಿ ಅಥವಾ ಶೋಧ ಕಾರ್ಯಾಚರಣೆಗೆ ಮುಂದಾಗೋದಿಲ್ಲ. ಆದ್ರೆ ಸೋಮವಾರ ಬಹಳ ಕುತೂಹಲ ಕೆರಳಿಸಿದೆ ಎಸ್ಐಟಿ ನಡೆ ಬಗ್ಗೆ. ಸೋಮವಾರ ಉತ್ಖನನ ಕಾರ್ಯಾಚರಣೆಯನ್ನ ಮಾಡ್ತಾ ಮುಸುಕುಧಾರಿ ವ್ಯಕ್ತಿ ತೋರಿಸುವಂತ ಜಾಗಕ್ಕೆ ಹೋಗಿ ಅಲ್ಲೂ ಕೂಡ ಶೋಧ ಕಾರ್ಯಾಚರಣೆ ಮಾಡ್ತಾ, ಅಥವಾ ಈಗ ಮತ್ತೊಬ್ಬ ದೂರದಾರ ಬಂದಿರುವಂತಹ ಜಯಂತ್ ತೋರಿಸಿರುವಂತಹ ಜಾಗ, ಈಗ ಆಲ್ರೆಡಿ ಜಯಂತ್ ಹೇಳಿಕೊಂಡಿರುವಂತೆ ಜಾಗವನ್ನ ಗುರುತು ಮಾಡಿದ್ದಾರೆ. ಆ ಜಾಗಕ್ಕೆ ಹೋಗಿ ಸೋಮವಾರ ಎಸ್ಐಟಿ ತನಿಖಾ ತಂಡ ಶೋಧ ಕಾರ್ಯಾಚರಣೆಯನ್ನ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮೆರಾ ಪರ್ಸನ್ ಚಿರಾಗ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ.